ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಕರ್ನಾಟಕ ಅರಣ್ಯ ಇಲಾಖೆ ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶಗಳ ಹುಲಿ ಸಮೀಕ್ಷೆ 2024ರ ವರದಿಯನ್ನು ಬಿಡುಗಡೆಗೊಳಿಸಿದೆ. ಈ ಪೈಕಿ ರಾಜ್ಯದಲ್ಲಿ 393 ಹುಲಿಗಳಿವೆ. ಹಿಂದಿನ ಸಾಲಿಗೆ ಹೋಲಿಸಿದ್ರೆ ಈ ಬಾರಿ ಹುಲಿ ಸಂಖ್ಯೆ ಕಡಿಮೆಯಾಗಿದೆ. 2023ರ ನವೆಂಬರ್ನಿಂದ 2024ರ ಫೆಬ್ರವರಿವರೆಗೆ ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶಗಳಾದ ನಾಗರಹೊಳೆ, ಬಂಡೀಪುರ, ಬಿಳಿಗಿರಿ ರಂಗನಾಥಸ್ವಾಮಿ ಬೆಟ್ಟ ಹಾಗೆ ಕಾಳಿ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಿದಾಗ ಒಟ್ಟು 393 ಹುಲಿಗಳು ಟ್ರ್ಯಾಪ್ ಆಗಿದೆ. ಕಳೆದ ವರ್ಷದ ಸಮೀಕ್ಷೆ ಅಂದ್ರೆ 2023ರಲ್ಲಿ 408 ಹುಲಿ ಇರುವಿಕೆ ಪತ್ತೆಯಾಗಿತ್ತು. ಆದರೆ ಈಗ 15 ಹುಲಿಗಳ ಸಂಖ್ಯೆ ಕುಸಿದಿದೆ. ಹುಲಿ ಸಮೀಕ್ಷೆಗಾಗಿ ರಾಜ್ಯದ ಈ 5 ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 2160 ಕ್ಯಾಮೆರಾ ಟ್ರ್ಯಾಪ್ ಅಳವಡಿಸಲಾಗಿದ್ದು 61 ಲಕ್ಷ ವನ್ಯಜೀವಿ ಚಿತ್ರಗಳನ್ನು ಪಡೆಯಲಾಗಿತ್ತು. ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ತಂತ್ರಾಂಶ ಮೂಲಕ ಹುಲಿ ಚಿತ್ರಗಳನ್ನು ಪ್ರತ್ಯೇಕಿಸಿ ಪ್ರತಿ ಹುಲಿ ಪಟ್ಟಿಗಳನ್ನು ಆಧರಿಸಿ ಹುಲಿಗಳ ಸಂಖ್ಯೆ ಲೆಕ್ಕ ಹಾಕಲಾಗಿದೆ. ಪ್ರತಿ ಹುಲಿಯ ವಿವರಗಳನ್ನು ಲಿಂಗ, ವಯಸ್ಸು, ಆವಾಸ ಸ್ಥಾನದ ಪರಿಮಿತಿ, ವಲಸೆ, ಚಲನವಲನ ಆಧಾರದ ಮೇಲೆ ವಾರ್ಷಿಕ ವರದಿಯನ್ನು ಸಿದ್ಧಪಡಿಸಿ ಬಿಡುಗಡೆ ಮಾಡಲಾಗಿದೆ. ಇನ್ನು ವರ್ಷದಿಂದ ವರ್ಷಕ್ಕೆ ಹುಲಿಗಳ ಸಂಖ್ಯೆ ಕಡಿಮೆಯಾಗ್ತಾ ಇದ್ದು 2014ರಿಂದ 2024ರ 5 ಹುಲಿ ಸಂರಕ್ಷಿತ ಪ್ರದೇಶಗಳ ಅಂಕಿಅಂಶಗಳು ಈ ರೀತಿ ಇದೆ. 2014ರಲ್ಲಿ 578 ಕ್ಯಾಮೆರಾಗಳಲ್ಲಿ ಒಟ್ಟು 261 ಹುಲಿಗಳು ಸೆರೆಯಾಗಿತ್ತು. 2018ರಲ್ಲಿ 1776 ಕ್ಯಾಮೆರಾಗಳ ಕಣ್ಣಿನಲ್ಲಿ ಒಟ್ಟು 472ಕ್ಕೆ ಹೆಚ್ಚಳವಾಗಿತ್ತು. ಅದಾದ ನಂತರ 2020ರಲ್ಲಿ 1818 ಕ್ಯಾಮೆರಾದಲ್ಲಿ ಒಟ್ಟು 403ಕ್ಕೆ ಹುಲಿ ಸಂಖ್ಯೆ ಇಳಿಕೆಯಾಗಿತ್ತು. 2022ರಲ್ಲಿ 2179 ಕ್ಯಾಮೆರಾದಲ್ಲಿ 417ಕ್ಕೆ ಹುಲಿಗಳ ಸಂಖ್ಯೆ ಜಿಗಿದಿತ್ತು. 2023ರಲ್ಲಿ 2162 ಕ್ಯಾಮೆರಾಗಳಲ್ಲಿ ಒಟ್ಟು 408 ಹುಲಿಗಳು ಪತ್ತೆಯಾಗಿತ್ತು. ಆದರೆ 2024ರಲ್ಲಿ 2160 ಕ್ಯಾಮೆರಾಗಳಲ್ಲಿ ಒಟ್ಟು 393 ಹುಲಿ ಪತ್ತೆಯಾಗಿದ್ದು ಗಣನೀಯವಾಗಿ ಹುಲಿಗಳ ಸಂಖ್ಯೆಯಲ್ಲಿ ನಿಧಾನವಾಗಿ ಕ್ಷೀಣಿಸ್ತಾ ಇದೆ. 2024ರ ಪ್ರಕಾರ ಮಧ್ಯಪ್ರದೇಶ 785 ಹುಲಿಗಳನ್ನು ಹೊಂದುವ ಮೂಲಕ ಅತಿ ಹೆಚ್ಚು ಹುಲಿ ಹೊಂದಿರೋ ಸ್ಥಾನದಲ್ಲಿ ಮೊದಲನೆಯದಾಗಿತ್ತು. ಎರಡನೇ ಸ್ಥಾನ 563 ಹುಲಿ ಮೂಲಕ ಎರಡನೇ ಸ್ಥಾನದಲ್ಲಿ ಕರ್ನಾಟಕಕ್ಕಿತ್ತು. ಇನ್ನು ಜಿಮ್ ಕಾರ್ಬೆಟ್ ಉದ್ಯಾನವನ ಹೊಂದಿದಂಥ ಉತ್ತರಾಖಂಡ 560 ಹುಲಿ ಹೊಂದುವ ಮೂಲಕ ಮೂರನೇ ಸ್ಥಾನದಲ್ಲಿತ್ತು. 444 ಹುಲಿ ಇರುವಿಕೆಯ ಮೂಲಕ ಮಹಾರಾಷ್ಟ್ರ 4ನೇ ಸ್ಥಾನದಲ್ಲಿತ್ತು. ಆದರೆ ಈ ಚಿತ್ರಣ ಹೊಸ ಸಮೀಕ್ಷೆಯ ಮೂಲಕ ಕೊಂಚ ಬದಲಾವಣೆಯಾಗಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾರ್ಗಸೂಚಿ ಹಾಗೂ ಅಖಿಲ ಭಾರತ ಹುಲಿ ಗಣತಿ ಭಾಗವಾಗಿ ಎಲ್ಲಾ ರಾಜ್ಯಗಳ ಹುಲಿ ವಾಸಸ್ಥಾನ ಪ್ರದೇಶಗಳಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ, ಆನೆ ಸೇರಿದಂತೆ ಇನ್ನಿತರ ವನ್ಯಜೀವಿಗಳ ಗಣತಿಯನ್ನ ನಡೆಸಲಾಗುತ್ತೆ. ಅದರ ಜೊತೆಗೆ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಹುಲಿ ಮತ್ತು ಸಸ್ಯಾಹಾರಿ ಪ್ರಾಣಿಗಳ ವಾರ್ಷಿಕ ಮೇಲ್ವಿಚಾರಣೆಯ ಭಾಗವಾಗಿ ಎನ್ಟಿಸಿಎಸ್ ಪ್ರತಿ ವರ್ಷ ಎಲ್ಲ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸುವುದಕ್ಕೆ ಸಲಹೆಯನ್ನು ಕೊಟ್ಟಿದೆ. ಮುಂಬರುವ ಅಂದ್ರೆ 2026ರ ಅಖಿಲ ಭಾರತ ಹುಲಿ ಗಣತಿ ನಡೆಸಿ ವಲಸೆ ಹೋದಂತ ಹುಲಿಗಳು ಮತ್ತು ಇತರೆ ಪ್ರದೇಶಕ್ಕೆ ಹೋಗಿ ನೆಲೆಸುವಂತ ಹುಲಿಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆ ಇದೆ. ಆದಷ್ಟು ಬೇಗ ಅವುಗಳ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿ ಸ್ವಚ್ಛಂದವಾಗಿ ವಿಹರಿಸುವುದಕ್ಕೆ ಮಾರ್ಗ ರೂಪಿಸಬೇಕಿದೆ. ನಮ್ಮ ರಾಷ್ಟ್ರ ಪ್ರಾಣಿ ಹುಲಿಯ ಉಳಿವಿಗೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಇಡಬೇಕಿದೆ. ಕಾಡು ಮೃಗಗಳ ರಕ್ಷಣೆ ಮಾಡ್ತಾ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡಬೇಕಿದೆ. ಇಲ್ಲವಾದಲ್ಲಿ ಫೋಟೋದಲ್ಲೋ ಅಥವಾ ವಿಡಿಯೋದಲ್ಲೋ ಅಳಿದುಳಿದ ಫೋಟೋಗಳನ್ನು ಸಿಗೋ ಹಾಗೆ ಮಾಡದೆ ಎಚ್ಚೆತ್ತುಕೊಳ್ಳಲೇಬೇಕಿದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.